ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ನಾನು ತಿಳಿಯಪಡಿಸ್ತೇನೆ. ಮತ್ತೊಮ್ಮೆ ಸತ್ಯಧ್ವನಿ ಎಂಬುವಂಥ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಪ್ರೀತಿಯಿಂದ ನಾನು ಆಹ್ವಾನಿಸುತ್ತೇನೆ. ಈ ಕಾರ್ಯಕ್ರಮ ಎಂಡ್ ಟೈಮ್ ಫುಲ್ ಗಾಸ್ಪಲ್ ಹಾರ್ವೆಸ್ಟರ್ಸ್ ಇಂಡಿಯಾ ಉಡುಪಿ ಮತ್ತು ಮಂಗಳೂರು ಸಭೆಗಳ ವತಿಯಿಂದ ಪ್ರಸಾರವಾಗುವಂಥದ್ದಾಗಿರ್ತದೆ. ಈ ನಮ್ಮ ಸಭೆಗಳಿಂದ ಪ್ರಸಾರವಾಗುವಂಥ ದೇವರ ವಾಕ್ಯ ಸಂದೇಶಗಳು ನಿಮಗೆ ಹೆಚ್ಚಾಗಿ ಲಭ್ಯವಾಗಬೇಕಾದಲ್ಲಿ ಪಾಸ್ಟರ್ ಎಂ ಪಾಲ್ ಪ್ರವೀಣ್ ಎಂಬಂಥ ಫೇಸ್ಬುಕ್ ಪೇಜ್ ಇದೆ ಮತ್ತು ಯೂಟ್ಯೂಬ್ ಚಾನಲ್ ಇದೆ. ನೀವು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ, ಫಾಲೋ ಮಾಡುವಂಥದ್ದಾದರೆ ಈ ಸಂದೇಶಗಳು ನಿಮಗೆ ಹೆಚ್ಚಾಗಿ ದೊರಕುವಂಥವಾಗಿರ್ತವೆ. ಅಷ್ಟು ಮಾತ್ರವಲ್ಲ, ನಿಮಗೇನಾದರೂ ಪ್ರಾರ್ಥನಾ ಸಹಾಯ, ದೇವರ ವಾಕ್ಯ ಸಂಬಂಧಪಟ್ಟ ಆಲೋಚನೆಗಳು, ಪ್ರಶ್ನೆಗಳಿದ್ದರೆ ಅದಕ್ಕೆ ಉತ್ತರ ಬೇಕಾದಲ್ಲಿ TV ಪರದ ಮೇಲೆ ಕಾಣ್ತಿರುವಂಥ ಫೋನ್ ನಂಬರನ್ನು ನೀವು ಸಂಪರ್ಕಿಸಬಹುದು. ಪವಿತ್ರಾತ್ಮನ ಸಹಾಯದಿಂದ ನಿಮಗೆ ಆದಷ್ಟು ಸಹಾಯ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಎಂಬುದನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ನಾವು ಹೋಗೋಣ. ನಾವೆಲ್ಲರೂ ನಮ್ಮ ಸತ್ಯವೇದವನ್ನು ಎಫೆಸದವರಿಗೆ ಬರೆದಂಥ ಪತ್ರಿಕೆ, ಅಪೊಸ್ತಲನಾದ ಪೌಲನು ಎಫೆಸದವರಿಗೆ ಬರೆದಂಥ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನವನ್ನು ನಾವು ಓದಿಕೊಳ್ಳೋಣ. ಇಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಕಡೆ ಮಾತೇನೆಂದರೆ, ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಹಲ್ಲೆಲೂಯಾ. ಇಲ್ಲಿ ಪೌಲನು ಎಫೆಸ ಪತ್ರಿಕೆಗೆ ಬರೀತಾ ಕ್ರಿಸ್ತನಲ್ಲಿ ದೇವರು ಏನು ಮಾಡಿದ್ದಾನೆ, ನಮಗೆ ಕ್ರಿಸ್ತನಲ್ಲಿ ನಾವು ಯಾರಾಗಿದ್ದೇವೆ, ಕ್ರಿಸ್ತನನ್ನು ನಂಬುವುದಕ್ಕಿಂತ ಮುಂಚೆ ನಾವು ಏನಾಗಿದ್ದೆವು, ಈಗ ಕ್ರಿಸ್ತನಲ್ಲಿ ನಂಬಿರುವ ನಾವು ಯಾರಾಗಿದ್ದೇವೆ, ಕ್ರಿಸ್ತನೊಂದಿಗೆ ನಮ್ಮ ಸಂಬಂಧವೇನು, ನಮ್ಮ ವಿಷಯದಲ್ಲಿ ದೇವರ ಸಂಕಲ್ಪಗಳೇನೆಂಬುದಾಗಿ 3ನೇ ಅಧ್ಯಾಯ ತನಕ ಈ ಸಂಗತಿಗಳನ್ನು ವಿವರವಾಗಿ ಆತನು ವಿವರಿಸ್ತಾ ಬರುವಂಥ ಆತನಾಗಿರ್ತಾನೆ. ಆದ ನಂತರ 4ನೇ ಅಧ್ಯಾಯ 5ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಂಥ ನಾವುಗಳು ಈ ಲೋಕದಲ್ಲಿ ಜೀವಿಸುವಂಥ ವಿಧಾನ ಹೇಗೆ ಇರಬೇಕು, ನಮ್ಮ ಸಂಬಂಧಗಳಲ್ಲಿ ಹೇಗಿರಬೇಕು, ಕೆಲಸ ಕಾರ್ಯಗಳಲ್ಲಿ ಹೇಗಿರಬೇಕು, ಸಭೆಯಲ್ಲಿ ಹೇಗಿರಬೇಕು, ಅನೇಕ ಸಂಗತಿಗಳನ್ನು, ಸೇವೆ ಯಾಕಾಗಿ ಇದೆ ಎಂಬುವಂಥ ಈ ರೀತಿ ಅನೇಕ ಸಂಗತಿಗಳನ್ನು ಆತನು ಮಾತನಾಡ್ತಾ ಬರುವಂಥ ಆತನಾಗಿರ್ತಾನೆ. ಹಲ್ಲೆಲೂಯಾ. ಕಡೆಯದಾಗಿ ಆತನು ಹೇಳುವಂಥ ಮಾತೇನೆಂದರೆ, ನನ್ನ ಪ್ರಿಯ ಸಹೋದರರೇ, ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ ಎಂಬುದಾಗಿ. ಹಲ್ಲೆಲೂಯಾ. ನಾವು ನೋಡ್ತೇವೆ, ಈ ಲೋಕದಲ್ಲಿ ಕೆಳಗಡೆ ಆತನು ಬರೀತಾ ಬರುವಾಗ ಆತ್ಮಯ ಹೋರಾಟ ನಮಗುಂಟು ಎಂಬುದನ್ನು ಆತನು ಬರೀತಾನೆ. ನಮ್ಮ ವೈರಿ ಶರೀರ ಸಂಬಂಧವಾದವರಲ್ಲ, ನಮಗೆ ವಿರುದ್ಧವಾಗಿ ಹೋರಾಡುವಂಥದ್ದು ಅಥವಾ ನಾವು ಹೋರಾಡುವಂಥದ್ದು ರಕ್ತ ಮಾಂಸಗಳ ಸಂಗಡವಲ್ಲ, ಆತ್ಮ ಲೋಕದ ಆಕಾಶ ಮಂಡಲದಲ್ಲಿರುವಂಥ ದುರಾತ್ಮ ಸೇನೆಗಳೊಂದಿಗೆ ಎಂಬುದಾಗಿ 11, 12, 13 ವಚನಗಳಲ್ಲಿ ಈ ಸಂಗತಿಗಳನ್ನು ಆತನು ಬರೀತಾ ಬರ್ತಾನೆ. ಆದ್ದರಿಂದ ನಾವು ಏನು ಮಾಡಬೇಕು, ಈ ಲೋಕ ಜೀವನದಲ್ಲಿ ನಾವು ಜಯಶಾಲಿಗಳಾಗಿ ಜೀವಿಸಬೇಕು ಅಂದರೆ, ಈ ಲೋಕವನ್ನು ಜಯಿಸಿದವರಾಗಿ ನಾವು ಕಂಡು ಬರಬೇಕಂದ್ರೆ ಏನು ಮಾಡಬೇಕು ಎಂಬುವಂಥ ಪ್ರಾಕ್ಟಿಕಲ್ಲಾಗಿ ನಮ್ಮ ಜೀವನ, ಆತ್ಮೀಯ ಜೀವಿತ ಹೇಗೆ ನಾವು ನಡೆಸ್ಕೊಂಡು ಬರಬೇಕು ಎಂಬುವಂಥ ಅದ್ಭುತವಾದ ಸಂಗತಿಗಳನ್ನು ಈ ಕಡೆ ಭಾಗದಲ್ಲಿ, ಎಫೆಸ ಪತ್ರಿಕೆ ಕಡೆ ಭಾಗದಲ್ಲಿ ಆತನು ಮಾತನಾಡ್ತಾ ಬರ್ತಾನೆ. ಆತನು ಹೇಳ್ತಿದ್ದಾನೆ, ಕಡೆ ಮಾತೇನೆಂದರೆ, ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ ಎಂಬುದಾಗಿ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಂಥ, ಹಲ್ಲೆಲೂಯಾ, ರಕ್ಷಣೆ ಹೊಂದಿರುವಂಥ ವಿಶ್ವಾಸಿಗಳಾದಂಥ ಕ್ರೈಸ್ತ ಸಭೆಯಾದಂಥ ನಾವುಗಳು ಪ್ರತಿನಿತ್ಯ ಸಹ ನಾವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಳ್ಳುತ್ತಾ ಬಲಗೊಳ್ಳುತ್ತಾ ಬರಬೇಕು ಎಂಬುದಾಗಿ. ಹಲ್ಲೆಲೂಯಾ. ಇದು ಒಂದು ದಿನ ಕಾರ್ಯವಲ್ಲ ಅಥವಾ ಒಂದು ಸೀಸನ್ ಕಾರ್ಯವಲ್ಲ. ಯಾವುದೋ ಪ್ರಾರ್ಥನಾ ಕೂಟಗಳಿರುವಾಗ ಆಗ ಮಾತ್ರ ನಾವು ಈ ರೀತಿ ಇರಬೇಕೆಂಬುದಾಗಿ ಆತನು ಹೇಳ್ತಾ ಇಲ್ಲ. ಈ ವಾಕ್ಯದ ಅರ್ಥವೇನೆಂದರೆ, ಪ್ರತಿನಿತ್ಯ ಸಹ ವಿಶ್ವಾಸಿಯಾದಂಥ ವ್ಯಕ್ತಿ, ಅವರು ಸೇವಕರಾಗಲಿ ವಿಶ್ವಾಸಿಗಳಾಗಲಿ ಯಾರೇ ಆಗಲಿ, ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಂಥ ರಕ್ಷಣೆ ಹೊಂದಿರುವಂಥ ನಾವುಗಳು ಪ್ರತಿನಿತ್ಯ ಸಹ ಕರ್ತನನ್ನು ಆಶ್ರಯಿಸಿಕೊಳ್ಬೇಕು. ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಳ್ತಾ ನಾವು ದೇವರ ಬಲದಿಂದ ತುಂಬಲ್ಪಡ್ತಾ ಇರಬೇಕು ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ನಾವು ನೋಡ್ತೇವೆ, ವಿಶ್ವಾಸಿಗಳಾದ ರಕ್ಷಣೆ ಹೊಂದಿರುವಂಥ ನಮ್ಮ ಧನ್ಯತೆ, ನಮ್ಮ ಭಾಗ್ಯ ಎಷ್ಟು ದೊಡ್ಡದು ಅಂದರೆ ಅದು ಕೆಲವೊಮ್ಮೆ ಮಾತುಗಳಿಂದ ವಿವರಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಯಾವ ಪ್ರಸಂಗ ಸಹ ಅದನ್ನು ವಿವರಿಸಲಿಕ್ಕಾಗಲ್ಲ. ನಮ್ಮ ಆತ್ಮದಲ್ಲಿ ದೇವರ ಆತ್ಮನ ಮೂಲಕವೇ ನಾವು ಅದನ್ನು ತಿಳಿದು ಅನುಭವಿಸಬೇಕಷ್ಟೇ. ನಾವು ನೋಡ್ತೇವೆ, ಕ್ರಿಸ್ತನಲ್ಲಿ ನಂಬಿಕಿಟ್ಟಂಥ ನಾವು ಎಂಥ ಭಾಗ್ಯಸ್ಥಿತಿಗೆ ಬಂದಿದ್ದೇವೆಂದರೆ, ಈ ಲೋಕ ನಮ್ಮ ಮುಂದೆ ಏನೂ ಅಲ್ಲ.
ಈ ಲೋಕದ ಮೇಲೆ ನಾವು ಪೂರ್ಣ ಜಯಶಾಲಿಗಳು ಎಂಬಂಥ ಒಂದು ನಿಶ್ಚಯತೆಗೆ, ದೇವರ ಜೀವದ ಅನುಭವಕ್ಕೆ, ಒಂದು ದೈವ ಶಾಂತಿಯ ಅನುಭವಕ್ಕೆ ನಮ್ಮನ್ನು ತರುವಂಥದ್ದಾಗಿರ್ತದೆ. ಆದ್ದರಿಂದ ಇಲ್ಲಿ ಪೌಲನು ಹೇಳ್ತಾನೆ, ಇಂಥ ಭಾಗ್ಯ ಜೀವಿತಕ್ಕೆ ನಾವು ಈಗಾಗಲೇ ಸೇರಿದ್ದೇವೆ. ಇಂಥ ದೇವರ ಭಾಗ್ಯವನ್ನು ಈಗಾಗಲೇ ನಮ್ಮ ಕ್ರಿಸ್ತನಲ್ಲೇ ನಂಬಿಕೆಡುವುದರ ಮೂಲಕ ನಾವು ಹೊಂದಿದವರಾಗಿದ್ದೇವೆ. ಹೀಗೆ ಇರುವಂಥ ನಾವುಗಳು ಈ ಲೋಕದಲ್ಲಿ ಸೋಲುವುದಕ್ಕೆ ಅವಕಾಶವೇ ಇಲ್ಲ. ಯಾವ ಸಂಗತಿಗಳಲ್ಲಿ ಸಹ ಸೋಲುವುದಕ್ಕೆ ಅವಕಾಶವೇ ಇಲ್ಲ. ನಾವು ಈ ಲೋಕದಲ್ಲಿ ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ ಪೂರ್ಣ ಜಯಶಾಲಿಗಳಾಗಿದ್ದೇವೆ. ಈ ಜಯದ ಅನುಭವ, ಪೂರ್ಣ ಜಯಶಾಲಿಗಳಾಗಿದ್ದೇವೆ ಎಂಬುದಾಗಿ ಪೌಲನು ಏನು ಹೇಳ್ತಿದ್ದಾನೋ ಅದರ ಅನುಭವ ಪ್ರತಿ ವಿಶ್ವಾಸಿದು ನಿತ್ಯ ಅನುಭವ ಆಗಿರಬೇಕಂದ್ರೆ ನಾವು ಏನು ಮಾಡಬೇಕು ಎಂಬುವಂಥ ಸಂಗತಿಯನ್ನು ಇಲ್ಲಿ ಪೌಲನು ಹೇಳ್ತಿದ್ದಾನೆ. ಅನೇಕ ಸಾರಿ ನಾವು ನೋಡ್ತೇವೆ, ನಮ್ಮ ಕ್ರೈಸ್ತವ ಸಭೆಗಳಲ್ಲಿ, ಕ್ರೈಸ್ತವ ಸಮಾಜದಲ್ಲಿ ರಕ್ಷಣೆ ಹೊಂದಿರುವಂಥ ವ್ಯಕ್ತಿಗಳಲ್ಲಿ ನೋಡುವಾಗ ಅನೇಕರಿಗೆ ಪೌಲನು ಏನು ಹೇಳ್ತಾನೋ ಆ ಅನುಭವ ಹೇಳಬೇಕಂದ್ರೆ ಅದು ದೇವರ ಜೀವವನ್ನು ಅನುಭವಿಸುವಂಥ ಒಂದು ಅದ್ಭುತವಾದ ಸ್ಥಿತಿ, ಅನುಭವ ಅನೇಕರಿಗೆ ಇರುವುದಿಲ್ಲ. ಯಾವುದೋ ಒಂದು ಬಾಧೆ, ಯಾವುದೋ ಒಂದು ಪೀಡೆ, ಯಾವುದೋ ಒಂದು ಕಷ್ಟ, ಯಾವುದೋ ಸಮಸ್ಯೆ, ಯಾವುದೋ ಅಸೂಯೆ, ಇಂಥ ಒಂದು ನಿರುತ್ಸಾಹ, ಕುಗ್ಗುವಿಕೆ ಇದರಲ್ಲೇ ಮನುಷ್ಯರು ಜೀವಿಸ್ತಾರಂತ ನಾವು ಸಾಮಾನ್ಯವಾಗಿ ಹೇಳ್ತೇವೆ. ಆದರೆ ವಿಶ್ವಾಸಿಗಳು, ರಕ್ಷಣೆ ಹೊಂದಿದವರು, ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿರುವಂಥ ನಮ್ಮಲ್ಲಿ ಸಹ ಅನೇಕ ಸಾರಿ ಅನುಭವಗಳಲ್ಲಿ ನಾವು ದಾಟಿ ಹೋಗ್ತಾ ಇರ್ತೇವೆ. ಅದಕ್ಕೆ ಕಾರಣವೇನೆಂದರೆ, ನಾವು ಪ್ರತಿನಿತ್ಯ ಕರ್ತನನ್ನು, ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಳ್ಳದೇ ಇರುವಂಥದ್ದು. ಆಶ್ರಯಿಸಿಕೊಂಡ್ರೆ ನಾವು ಬಲಗೊಳ್ಳುತ್ತೇವೆ. ಆಶ್ರಯಿಸಿಕೊಳ್ಳದೆ ದೇವರ ಬಲವನ್ನು ಅಥವಾ ಹೊಂದುವವರಾಗಿ ನಾವಿರುವುದಿಲ್ಲ. ದೇವರಲ್ಲಿ ಬಲ ಹೊಂದುವವರಾಗಿ ಇರುವುದಿಲ್ಲ, ಅಥವಾ ದೇವರಿಂದ ದೊರಕುವ ಬಲವನ್ನು ಅನುಭವದಲ್ಲಿ ನೋಡುವವರಾಗಿ ನಾವಿರುವುದಿಲ್ಲ. ಇದರ ದೆಸೆಯಿಂದಲೇ ಅನ್ಯ ಜನರಿಗೂ ನಮಗೇನು ವ್ಯತ್ಯಾಸ ಇರಲ್ಲ. ರಕ್ಷಣೆ ಹೊಂದದವ್ರಿಗೂ ರಕ್ಷಣೆ ಹೊಂದಿದವ್ರಿಗೂ ಏನು ವ್ಯತ್ಯಾಸ, ಹೊರಗಡೆ ಏನೂ ಕಾಣುವುದಿಲ್ಲ. ನಾವು ಹೇಳ್ತೇವೆ ನಾವು ನಿತ್ಯ ಜೀವ ಹೊಂದಿದ್ದೇವೆ ಎಂಬುದಾಗಿ. ಆ ಜೀವದ ಅನುಭವವೇನು? ಸಮಾಧಾನ. ಹಲಲು ಆ ಜೀವದ ಅನುಭವವೇ ಸಮಾಧಾನ, ನಿರ್ಭಯವಾದ ಜೀವಿತ, ನಿಶ್ಚಿಂತೆಯಾದ ಜೀವಿತ, ದೇವರಲ್ಲಿ ಭರವಸೆಯಿಂದ ನಡೆಯುವಂಥ ಜೀವಿತ, ಅದ್ಭುತವಾದ ಜೀವಿತ. ಆದರೆ ಆ ವ್ಯತ್ಯಾಸವೇ ನಮ್ಮಲ್ಲಿ ಕಾಣುವುದಿಲ್ಲ. ಒಂದು ಸಾರಿ ಪಾಸ್ಟರ್ ಅಂದರೆ ನಮ್ಮ ಹಸ್ಬೆಂಡನ್ನು ಒಬ್ಬರು ಸುವಾರ್ತೆ ಹೇಳ್ತಾ ಇದ್ರು. ಅವರ ಬೈಬಲ್ ಕಾಲೇಜಲ್ಲಿ ಇವರು ಫ್ರೆಂಡ್ಸ್ ಒಬ್ಬರು ಸುವಾರ್ತೆ ಹೇಳ್ತಾ ಇದ್ರಂತೆ. ಹೇಳ್ತಿರುವಾಗ ಏನು ಮಾಡಬೇಕು, ರಕ್ಷಣೆ ಹೊಂದಿದ್ದೀರಾ ನೀವು, ರಕ್ಷಣೆ ಯಾಕೆ ಹೊಂದಬೇಕು ಅಂತ ಹೇಳೋದು. ಹಾಗೆ ಅವರು ಮಾತಾಡ್ತಿರುವಾಗ ಆ ರಕ್ಷಣೆ ಹೊಂದದಂಥ ವ್ಯಕ್ತಿ ಇವರ ಫ್ರೆಂಡ್ಸನ್ನು ಕೇಳಿರುವಂಥ ಪ್ರಶ್ನೆ, ರಕ್ಷಣೆ ಹೊಂದದ ನನಗೂ ರಕ್ಷಣೆ ಹೊಂದಿರುವ ನಿಮಗೂ ವ್ಯತ್ಯಾಸ ಏನಿದೆ, ನಾನು ಯಾಕೆ ರಕ್ಷಣೆ ಹೊಂದಬೇಕು ಎಂಬುದಾಗಿ. ಯಾಕಂದರೆ ಮೇಲ್ನೋಟಕ್ಕೆ ಅವರು ಭಯಪಟ್ಟಾಗೆ ನಾವು ಭಯಪಡ್ತೇವೆ, ಅವರು ಚಿಂತೆ ಮಾಡಿದಾಗೆ ನಾವು ಚಿಂತೆ ಮಾಡ್ತೇವೆ, ಅವರು ಕುಗ್ಗಿ ಹೋದಾಗೆ ನಾವು ಕುಗ್ಗಿ ಹೋಗ್ತೇವೆ, ಅವರು ವೇದನೆಗಳಲ್ಲಿ ಹೋದ ಹಾಗೆ ನಾವು ಹೋಗ್ತೇವೆ, ಅವರು ಅಸಮಾಧಾನಗೊಂಡಾಗೆ ನಾವು ಅಸಮಾಧಾನಗೊಳ್ತೇವೆ, ಈ ರೀತಿ ಅವರು ಅಸೂಯೆ ಪಟ್ಟಾಗೆ ನಾವು ಇನ್ನು ಎಲ್ಲ ಅನೇಕ ಸಂಗತಿಗಳು ಬರುವಂಥವಾಗಿರ್ತವೆ. ಅದಕ್ಕೆ ಯಾಕೆ ವ್ಯತ್ಯಾಸವಿಲ್ಲದ ಜೀವಿತ ರಕ್ಷಣೆ ಹೊಂದಿರುವಂಥ ನಾವು ಒಂದು ವ್ಯತ್ಯಾಸವುಳ್ಳ ಜೀವಿತ ಆಲ್ರೆಡಿ ನಾವು ಹೊಂದಿದ್ದೇವೆ. ಯಾಕೆ ಅದು ಇಲ್ಲದೇ ಹೋಗಿದೆ ಅಂದರೆ ಅದಕ್ಕೆ ಕಾರಣ ಇಷ್ಟೇ, ಎಲ್ಲವನ್ನು ನಾವು ಹೊಂದಿದ್ದೇವೆ, ದೇವರ ಹತ್ತಿರಕ್ಕೆ ಬಂದಿದ್ದೇವೆ, ಕ್ರಿಸ್ತನ ಅನ್ಯೋನ್ಯತೆಗೆ ಸೇರಿಸಲ್ಪಟ್ಟಿದ್ದೇವೆ, ಪವಿತ್ರಾತ್ಮನನ್ನು ನಮ್ಮ ಒಳಗೆ ನಾವು ಹೊಂದಿದ್ದೇವೆ, ನಿತ್ಯ ಜೀವವನ್ನು ಹೊಂದಿದ್ದೇವೆ ಎಂಬುದಾಗಿ ಸತ್ಯವೇದ ಹೇಳ್ತೈತೆ. ಇಷ್ಟೆಲ್ಲ ಇದ್ದಾಗಿಯೂ ಈ ಸಂಗತಿಗಳ ಸಂಗಡ ನಮ್ಮ ಅನ್ಯೋನ್ಯತೆ ಇಲ್ಲದೇ ಇರುವುದರಿಂದ, ಇವುಗಳ ಮೇಲೆ ನಮ್ಮ ಮನಸ್ಸನ್ನು ನಾವು ಇಡದೇ ಇರುವುದರಿಂದ ಕರ್ತನ ಬಲವನ್ನು ನಮ್ಮ ಜೀವನದಲ್ಲಿ ನಾವು ಅನುಭವಿಸುವವರಾಗಿ ಕಂಡು ಬರುವುದಿಲ್ಲ. ಹಲ್ಲೆಲೂಯಾ. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ಅಪೊಸ್ತಲನಾದ ಪೌಲನು ಹೇಳ್ತಾನೆ, ನೀವು ಪ್ರತಿನಿತ್ಯ ಸಹ, ನಾವು ಯಾವಾಗಲೂ ಸಹ ನಮ್ಮ ಮನಸ್ಸು ಆತ್ಮ ಸಂಬಂಧವಾದಂಥ ಸಂಗತಿಗಳ ಮೇಲೆ ಇಡಬೇಕು ಎಂಬುದಾಗಿ ಸತ್ಯವೇದ ಹೇಳ್ತೈತೆ. ರೋಮ ಪತ್ರಿಕೆ 8ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡ್ತೇವೆ, ಶರೀರ ಭಾವದವರು ಅಂದರೆ ಶರೀರವನ್ನು ಅನುಸರಿಸುವವರು ಶರೀರ ಭಾವದವುಗಳ ಮೇಲೆ ಮನಸ್ಸಿಡ್ತಾರೆ, ಆತ್ಮನನ್ನು ಅನುಸರಿಸುವವರು ಆತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡ್ತಾರೆ. ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವಂಥದ್ದು ಮರಣ, ಆತ್ಮ ಸಂಬಂಧವಾದವುಗಳ ಮೇಲೆ ಮನಸ್ಸಿಡುವುದು ಜೀವವು ಮನಃಶಾಂತಿಯೂ ಆಗಿದೆ ಎಂಬುದಾಗಿ. ಎಲ್ಲಿ ನಮಗೆ ಬಲ ಸಿಗ್ತೈತೆ, ದೇವರ ಬಲ ನಾವು ಎಲ್ಲಿ ನಾವು ಹೊಂದಿಕೊಳ್ತೇವೆ, ಹೇಗೆ ನಾವು ಹೊಂದಿಕೊಳ್ತೇವೆ ಅಂದರೆ ಕರ್ತನಲ್ಲಿಯೇ ನಾವು ಹೊಂದಿಕೊಳ್ತೇವೆ.
ಕರ್ತನ ಬಲ ಕರ್ತನಿಂದಲೇ ನಮಗೆ ದೊರಕುವಂಥದ್ದು. ಬಟ್ ಹೇಗೆ ಹೊಂದಿಕೊಳ್ತೇವೆ ಅಂದರೆ ಕರ್ತನ ಮೇಲೆ ಮನಸ್ಸಿಡುವುದರಿಂದ, ಆತ್ಮ ಸಂಗತಿಗಳ ಮೇಲೆ ಮನಸ್ಸಿಡುವುದರಿಂದ, ದೇವರು ಏನಾಗಿದ್ದಾನೆ, ದೇವರು ಯಾರಾಗಿದ್ದಾನೆ, ದೇವರು ನನಗೆ ಏನು ಮಾಡಿದ್ದಾನೆ, ಕ್ರಿಸ್ತನಲ್ಲಿ ನನ್ನ ಸ್ಥಿತಿ ಏನಾಗಿದೆ, ಕ್ರಿಸ್ತನಲ್ಲಿ ನಾನು ಹೊಂದಿರುವ ಆಶೀರ್ವಾದಗಳು ಏನು, ಕ್ರಿಸ್ತನಲ್ಲಿ ನಾನು ಹೊಂದಿರುವಂಥ ಆತ್ಮೀಯ ವರಗಳೇನು, ಆಶೀರ್ವಾದಗಳು ಏನು ಎಂಬುದಾಗಿ ಈ ಆತ್ಮ ಸಂಗತಿಗಳ ಮೇಲೆ, ಆತ್ಮಕ್ಕೆ ಸಂಬಂಧಪಟ್ಟ ಸಂಗತಿಗಳ ಮೇಲೆ ಕೀಪ್ ಆನ್ ಕಂಟಿನ್ಯೂಸ್ ಆಗಿ ಕನ್ಸಿಸ್ಟಾಗಿ ನಾವು ಮನಸ್ಸಿಡ್ತಾ ಬರುವಾಗ ಕರ್ತನ ಬಲವನ್ನು ನಾವು ಹೊಂದಿಕೊಳ್ತೇವೆ. ಇಲ್ಲೊಂದು ವಿಷಯ ನಾನು ಮರೆತು ಹೋದಿ ಹೇಳೋದು, ಅದೇನೆಂದರೆ ಯಾಕೆ ನಮಗೆ ಕರ್ತನ ಬಲ ಬೇಕು, ಯಾಕೆ ಕರ್ತನಲ್ಲಿ ನಾವು ದಿನಾಲೂ ಬಲಗೊಳ್ಳಬೇಕು. ಮಾಮೂಲಾಗಿ ಸೇವಕರು ಹೇಳ್ತಾ ಇರ್ತಾರೆ, ಪ್ರತಿ ವಾರ ತಪ್ಪದೆ ಚರ್ಚಿಗೆ ಬನ್ನಿ, ತಪ್ಪದೆ ಪ್ರಾರ್ಥನಾ ಕೂಟಗಳಿಗೆ ಬನ್ನಿ, ಮನೆಯಲ್ಲಿ ಪ್ರತಿನಿತ್ಯ ವ್ಯಕ್ತಿಗತವಾಗಿ ಪ್ರಾರ್ಥನೆ ಮಾಡಿ, ಕುಟುಂಬವಾಗಿ ಪ್ರಾರ್ಥನೆ ಮಾಡಿ, ವಾಕ್ಯವನ್ನು ದಿನಾಲೂ ಹಗಲು ರಾತ್ರಿ ಧ್ಯಾನ ಮಾಡಿ, ಇಂಥದ್ದೆಲ್ಲ ಹೇಳ್ತಾ ಬರ್ತಾರೆ. ಯಾಕೆ ಇವೆಲ್ಲ ಬೇಕು ಅಂಬುವಂಥ ಪ್ರಶ್ನೆ ನಮಗೆ ಬರ್ತೈತೆ. ಯಾಕಂದರೆ ಇವೆಲ್ಲ ಮಾಡುವುದರಿಂದ ಕರ್ತನ ಮೇಲೆ ನಮ್ಮ ಮನಸ್ಸನ್ನಿಡ್ತೇವೆ, ಕರ್ತನ ಶಕ್ತಿಯನ್ನು ನಾವು ಆತುಕೊಳ್ಳುವಂಥವರಾಗಿರ್ತೇವೆ, ಅದರಿಂದ ದೇವರ ಬಲ ಬರ್ತದೆ. ಬಟ್ ಪ್ರಶ್ನೆ ಏನಂದರೆ ಯಾಕೆ ದೇವರ ಬಲ ನಮಗೆ ಬೇಕು ಅಂತೇಳಿ. ಯಾಕಂದರೆ ಈ ಲೋಕ ಜೀವನದಲ್ಲಿ ನಾವು ಜಯಶಾಲಿಗಳಾಗಬೇಕು, ಮನಃಶಾಂತಿಯಲ್ಲಿ ನಾವು ಜೀವಿಸುವವರಾಗಿರಬೇಕು, ಲೋಕದ ಮೇಲೆ ಪೂರ್ಣ ಜಯಶಾಲಿಗಳಾಗಿದ್ದೇವೆ ಎಂಬುವಂಥ ಆ ಒಂದು ಅದ್ಭುತ ಸ್ಥಿತಿಯಲ್ಲಿ ನಾವು ಜೀವಿಸಬೇಕು. ಅಂದರೆ ಇದು ಮನುಷ್ಯನ ಸ್ವಂತ ಬಲದಿಂದ ನಡೆಯುವಂಥದ್ದಲ್ಲ. ನಮ್ಗೆ ಹಣ ಇರ್ಬೋದು, ಆಸ್ತಿಗಳಿರ್ಬೋದು, ಅನೇಕ ವಸ್ತುಗಳು ನಮಗಿರ್ಬೋದು, ಪದವಿಗಳಿರ್ಬೋದು, ಅಧಿಕಾರ ಇರ್ಬೋದು, ನಮ್ಮ ಸುತ್ತಲೂ ಸಾವಿರಾರು ಜನ ನಮಗಾಗಿರ್ಬೋದು. ಬಟ್ ಇವರು ಯಾರಿದ್ದರೂ ಸಹ ಇವರು ನಿನಗೆ ಜೀವವನ್ನು ಮನಃಶಾಂತಿಯನ್ನು ಕೊಡಲಿಕ್ಕೆ ಸಾಧ್ಯವಾಗಲ್ಲ. ಈ ಯಾವ ಸಂಗತಿಗಳು ಸಹ ಲೋಕದ ಮೇಲೆ ನಾನು ಜಯಶಾಲಿ ಆಗಿದ್ದೇನೆಂಬ ಆ ಒಂದು ದಿವ್ಯ ಆನಂದವನ್ನು, ಆ ಒಂದು ಭರವಸೆಯನ್ನು ಕೊಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಯಾವುದೇ ಪರಿಸ್ಥಿತಿಯನ್ನು ಜೀವಿತದಲ್ಲಿ ಬರುವಾಗ ಇವರು ಯಾರೂ ಸಹ ಸಹಾಯ ಮಾಡಲಾರದ ಸ್ಥಿತಿಗಳು ಜೀವನದಲ್ಲಿ ಎದುರಾಗುವಂಥವಾಗಿರ್ತವೆ. ಅಂಥ ಸಮಯದಲ್ಲಿ ನಾವು ಈ ಲೋಕದಲ್ಲಿ ಇರುವಂಥ ಸಂಗತಿಗಳನ್ನು ಜಯಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ನಾನು ಹೇಳ್ತೇನೆ, ದೊಡ್ಡ ಸಮಸ್ಯೆಗಳು ಬಂದರೆ ಮಾತ್ರ ದೇವರು ಬೇಕು ಅಂತ ಹೇಳ್ತೇನೆ ಎಂಬುದಾಗಿ ಕಾಣ್ತಾ ಇದೆ. ಹಾಗೆ ಅಲ್ಲ, ಪ್ರತಿ ಚಿಕ್ಕ ಸಂಗತಿಗೆ ಸಹ ದೇವರ ಅಗತ್ಯತೆ ನಮಗೆ ಬಹಳ ಅಗತ್ಯವಾಗಿ ಆತನು ಬೇಕಾಗಿದ್ದಾನೆ. ಯಾಕಂದರೆ ಯೇಸುಸ್ವಾಮಿ ಹೇಳ್ತಾರೆ, ನನ್ನನ್ನು ಬಿಟ್ಟು ನೀವು ಏನೂ ಮಾಡಲಿಕ್ಕೆ ಆಗಲ್ಲ. ನೀವು ಸ್ವಲ್ಪ ಮಾಡ್ತೀರಿ, ಕೆಲವು ಮಾಡಲಿಕ್ಕಾಗಲ್ಲ ಅಂತ ಆತನು ಹೇಳ್ತಾ ಇಲ್ಲ. ನನ್ನನ್ನು ಬಿಟ್ಟು ನೀವು ಏನೂ ಮಾಡಲಿಕ್ಕಾಗಲ್ಲ. ಮನುಷ್ಯರಾದ ನಾವು ಮನುಷ್ಯರಾಗಿ ಜೀವಿಸಬೇಕು, ಲೋಕದಲ್ಲಿ ನಾವು ಜಯಶಾಲಿಗಳಾಗಿರಬೇಕು, ನಮ್ಮ ಜೀವಿತವನ್ನು ನಾವು ಗೆದ್ದವರಾಗಿರಬೇಕು ಅಂತ ಅಂದರೆ ನಾವು ನೋಡ್ತೇವೆ ನಮಗೆ ದೇವರ ಅಗತ್ಯ ಮತ್ತು ನಮಗೆ ಬೇಕೇ ಬೇಕೆಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿರ್ತದೆ. ಆದ್ದರಿಂದ ನಾನು ಯಾವಾಗಲೂ ಒಂದು ಮಾತು ಹೇಳ್ತೇನೆ, ಜೀವನ ಅನ್ನುವಂಥದ್ದು ಆತ್ಮಿಕವಾದದ್ದು, ಇದು ಶರೀರದಿಂದ ನಡೆಸತಕ್ಕದ್ದಲ್ಲ. ಅದಕ್ಕೆ ಪೌಲನಲ್ಲಿ ಹೇಳ್ತಾನೆ, ನಮ್ಮ ಹೋರಾಟ ರಕ್ತ ಮಾಂಸಗಳ ಸಂಗಡಲ್ಲ, ಮನುಷ್ಯ ಮಾತ್ರದವರ ಸಂಗಡವಲ್ಲ ಎಂಬುದಾಗಿ. ಕೊರಂತಿ ಪತ್ರಿಕೆ 2ನೇ ಕೊರಂತಿ ಪತ್ರಿಕೆ 10ನೇ ಅಧ್ಯಾಯ 3ರಿಂದ ನಾವು ಕೆಳಗಡೆ ಓದ್ತಾ ಬರುವಾಗ, ನಾವು ಲೋಕದಲ್ಲಿದ್ದರೂ ಲೋಕಾನುಸಾರವಾಗಿ ಯುದ್ಧ ಮಾಡುವವರಲ್ಲ, ನಾವು ಉಪಯೋಗಿಸುವ ಆಯುಧಗಳು ಲೋಕಾನುಸಾರವಾದವುಗಳಲ್ಲ ಎಂಬುದಾಗಿ. ಯಾಕಂದರೆ ನಾವು ಲೋಕದಲ್ಲಿದ್ದರೂ ಲೋಕದವರಲ್ಲ, ಮನುಷ್ಯ ಲೋಕದವನಲ್ಲ, ಆತನ ದೇವರಿಂದ ಬಂದಂಥ ವ್ಯಕ್ತಿ. ದೇವರೇ ಮನುಷ್ಯನಿಗೆ ಜನ್ಮ ಕೊಟ್ಟಿದ್ದಾನೆ. ಈ ಲೋಕದಲ್ಲಿ ಒಂದು ಉದ್ದೇಶಕ್ಕಾಗಿ, ದೇಹವನ್ನು ಈ ಲೋಕದಲ್ಲಿ ಜೀವಿಸುವುದಕ್ಕಾಗಿ ದೇವರು ನಮಗೆ ಕೊಟ್ಟಿರ್ತಾನೆ. ಮನುಷ್ಯ ಆತ್ಮವಾಗಿದ್ದಾನೆ, ದೇವರು ಆತ್ಮಸ್ವರೂಪಿ, ದೇವರಿಂದಲೇ ನಮ್ಮ ಆತ್ಮ ಬಂದಿರುವಂಥದ್ದಾಗಿದೆ. ಹೀಗೆ ನಾವು ಆತ್ಮಲೋಕಕ್ಕೆ ಸಂಬಂಧಪಟ್ಟವರು, ನಾವು ಆತ್ಮವಾದವರು. ಆದ್ದರಿಂದ ಈ ಭೂಮಿಯಲ್ಲಿ ನಾವು ಜಯಶಾಲಿಗಳಾಗಿ ಜೀವಿಸಬೇಕಂದ್ರೆ ನಾವು ಮನುಷ್ಯ ಬಲದಿಂದ ಜೀವಿಸಲಿಕ್ಕೆ ಸಾಧ್ಯವಿಲ್ಲ. ಅಥವಾ ಲೋಕ ಉಪಯೋಗಿಸುವಂಥ ಆಯುಧಗಳನ್ನು ನಾವು ಉಪಯೋಗಿಸುವುದರಿಂದ ಲೋಕವನ್ನು ಜಯಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕಂದರೆ ನಮ್ಮ ಹೋರಾಟ ರಕ್ತ ಮಾಂಸಗಳ ಸಂಗಡವಲ್ಲ, ಕಣ್ಣಿಗೆ ಕಾಣುವಂಥ ಸಂಗತಿಗಳ ಸಂಗಡವಲ್ಲ. ನಮ್ಮ ಹೋರಾಟ ಅನ್ನುವಂಥದ್ದು, ನಮ್ಮ ಯುದ್ಧ ಅನ್ನುವಂಥದ್ದು ಆತ್ಮ ಲೋಕದಲ್ಲಿ, ವಾಯುಮಂಡಲದಲ್ಲಿ ಕೆಲಸ ಮಾಡುವಂಥ ದುರಾತ್ಮಗಳ ಸೇನೆಗಳ ಮೇಲೆ ಎಂಬುದಾಗಿ ಸತ್ಯವೇದ ಸ್ಪಷ್ಟವಾಗಿ ಹೇಳುವಂಥದ್ದಾಗಿರ್ತೈತೆ. ಆದ್ದರಿಂದ ಲೋಕದಲ್ಲಿ ಯಾವುದೇ ಪಾಪವನ್ನು, ಶೋಧನೆಗಳನ್ನು ನಾವು ಜಯಿಸಬೇಕಂದರೂ, ನಾವು ಮನುಷ್ಯರ ನರಭಾವದ ಬಲಹೀನತೆಗಳನ್ನು ನಾವು ಜಯಿಸಬೇಕಂದರೂ, ಸಮಸ್ಯೆಗಳನ್ನು, ಕಷ್ಟಗಳಲ್ಲಿ ದೃಢವಾಗಿ ದೇವರ ಭರವಸೆಯಲ್ಲಿ ನಿಂತು ಅದನ್ನು ಜಯಿಸುವವರಾಗಿ ನಾವು ಇರಬೇಕು. ದೇವರ ಮಹಿಮೆಯನ್ನು ನಾವು ಕಾಣಬೇಕಂದ್ರೂ ಎಲ್ಲದಕ್ಕೂ ಸಹ ನಾವು ನೋಡ್ತೇವೆ ದೇವರ ಬಲ ಅಗತ್ಯ. ದೇವರ ಬಲದಿಂದಲೇ ಸಾಧ್ಯ. ಆದರೆ ದೇವರ ಬಲ ಹೇಗೆ ನಮಗೆ ಸಿಗ್ತೈತೆ ಅಂದರೆ, ದೇವರನ್ನು ಆತುಕೊಳ್ಳುವುದರಿಂದ,
ದೇವರ ಮೇಲೆ ನಮ್ಮ ಮನಸ್ಸು ಇಡುವುದರಿಂದ, ದೇವರಿಗೆ ಸಂಬಂಧಪಟ್ಟ ಸಂಗತಿಗಳ ಮೇಲೆ ನಮ್ಮ ಮನಸ್ಸನ್ನು ಕೀಪಾನಿ ಇಡುವುದರಿಂದ ದೇವರ ಬಲವನ್ನು ನಮ್ಮ ಆತ್ಮದಲ್ಲಿ ನಾವು ಹೊಂದಿಕೊಳ್ಳುವಂಥವರು ನಾವಾಗಿರ್ತೇವೆ. ದೇವರ ವಾಕ್ಯ ಒಂದು ಕಡೆ ಹೀಗೆ ಇದೆ, ಇಕ್ಕಟ್ಟಿನಲ್ಲಿ ನೀನು ಬಲಹೀನನಾದರೆ ನಿನ್ನ ಬಲ ಇಕ್ಕಟ್ಟೆ ಎಂಬುದಾಗಿ. ಅಂದರೆ ಸಮಸ್ಯೆಗಳು, ಶೋಧನೆಗಳು ಬಂದಾಗ ನಾವು ಯಾವಾಗಾದರೆ ಬಲಹೀನರಾಗ್ತೇವೋ ಆಗ ನಾವು ಸೋಲನ್ನು ಕಾಣ್ತೇವೆ. ನಮ್ಮ ಬಲ ಏನೂ ಅಲ್ಲ ಎಂಬುದಾಗಿ ಗೊತ್ತಾಗ್ತೈತೆ ಎಂಬುದಾಗಿ. ಯಾವುದೇ ಸಮಸ್ಯೆ ನಿನ್ನನ್ನು ಪೀಡಿಸ್ತೈತೆ, ಬಾಧಿಸ್ತೈತೆ ಅಂದರೆ ಅಲ್ಲಿ ಅರ್ಥ ನಿನಗೆ ಬಲ ಇಲ್ಲ ಎಂಬುದಾಗಿ ಅರ್ಥ. ಬಲ ಇಲ್ಲ ಅಂದರೆ ಅರ್ಥವೇನೆಂದರೆ ಬಲ ಹೊಂದಿಕೋ ಎಂಬುದಾಗಿ ಅಲ್ಲಿ ಇರುವಂಥ ಒಂದು ಸಂದೇಶವಾಗಿರ್ತೈತೆ. ಬಟ್ ಬಲ ಎಲ್ಲಿ ಸಿಗ್ತೈತೆ ಅಂದರೆ ದೇವರೇ ಬಲವಾಗಿದ್ದಾನೆ. ಅದಕ್ಕೆ ದಾವೀದನ ಅದ್ಭುತವಾಗಿ ತನ್ನ ಕೀರ್ತನೆಗಳಲ್ಲಿ ಅನೇಕ ಸಾರಿ ಈ ಸಂಗತಿಯನ್ನು ಆತನು ಪ್ರಸ್ತಾಪಿಸ್ತಾ ಬರ್ತಾನೆ. ಅದೇನೆಂದರೆ, ದೇವರೇ ನೀನೇ ನನ್ನ ಬಲವು ಎಂಬುದಾಗಿ, ದೇವರೇ ನೀನೇ ನನ್ನ ಬಲವು ಎಂಬುದಾಗಿ. ಆತನು ಹೇಳ್ತಾನೆ, ನಾನು ದೇವರನ್ನು ಬಲವಾಗಿ ಮಾಡಿಕೊಂಡಿದ್ದೇನೆ ಎಂಬುದಾಗಿ. ಆತನಿಗೆ ಅನೇಕ ಸಂಗತಿಗಳು ಇದ್ವೇನೋ, ತಂದೆ ಇದ್ದರು, ತಾಯಿ ಇದ್ದರು, ಅಣ್ಣ ತಮ್ಮಂದಿರಿದ್ದರು, ಒಳ್ಳೆಯ ಪದವಿಗಳಲ್ಲಿದ್ದರು, ಕುರಿಗಳಿತ್ತು, ಅನೇಕ ಸಂಗತಿಗಳಿತ್ತು. ಬಟ್ ಆದರೆ ಆತನು ಯಾವುದನ್ನು ತನ್ನ ಬಲ ಎಂಬುದಾಗಿ ಹೇಳಲಿಲ್ಲ. 91ನೇ ಕೀರ್ತನೆಯಲ್ಲಿ ಆತನು ಹೇಳ್ತಾನೆ 2ನೇ ವಚನದಲ್ಲಿ, ನೀನೇ ನನ್ನ ಶರಣನು, ನನ್ನ ದುರ್ಗವು, ನಾನು ಭರವಸವಿಟ್ಟಿರುವ ನನ್ನ ದೇವರು, ನನಗೆ ಬಲವಾಗಿರುವ ಕರ್ತನೆ ಎಂಬುದಾಗಿ ಅನೇಕ ಕಡೆ ಆತನು ಬರೆಯುತ್ತಾ ಬರ್ತಾನೆ. ದೇವರನ್ನು ಆತನು ಬಲವಾಗಿ ಮಾಡಿಕೊಂಡಿದ್ದಾನೆ, ತನ್ನ ಬಲವನ್ನು ದೇವರಲ್ಲೇ ಕಂಡುಕೊಂಡಿದ್ದಾನೆ. ಇನ್ನೊಂದು ಮಾತಲ್ಲಿ ಹೇಳಬೇಕಂದ್ರೆ, ದೇವರಿಂದಲೇ ತಾನು ಬಲವನ್ನು ಹೊಂದಿರುವಂಥ ವ್ಯಕ್ತಿಯಾಗಿದ್ದಾನೆ. ಹಲ್ಲೆಲೂಯಾ. ಈ ರೀತಿಯ ಜೀವಿತವನ್ನು ನಾವು ನಡೆಸತಕ್ಕದ್ದು ಯಾವಾಗಾದರೆ ದೇವರನ್ನು ನಮ್ಮ ಬಲವಾಗಿ ಮಾಡಿಕೊಂಡು ದೇವರಲ್ಲಿ ನಾವು ಧೈರ್ಯವನ್ನು ತೆಗೆದುಕೊಳ್ತಾ ನಮ್ಮ ಜೀವಿತವನ್ನು ನಾವು ನಡೆಸುವಂಥದ್ದಾದರೆ ಈ ಲೋಕ ದೇವರಲ್ಲಿ ಭರವಸವಿಟ್ಟಂಥ ವ್ಯಕ್ತಿಯನ್ನು, ದೇವರಲ್ಲಿ ಬಲ ಹೊಂದುವಂಥ ವ್ಯಕ್ತಿಯನ್ನು ಸೋಲಿಸುವುದಕ್ಕೆ ಲೋಕಕ್ಕೆ ಅಸಾಧ್ಯ. ಅದಕ್ಕೆ ಒಂದು ಕೀರ್ತನೆಯಲ್ಲಿ 81ನೇ ಕೀರ್ತನೆ ಅಂದುಕೊಳ್ತೇನೆ, ಅಲ್ಲಿ ಹೀಗೆ ಸತ್ಯವೇದ ಹೇಳ್ತೈತೆ, ನಿನ್ನಲ್ಲಿ ಬಲವನ್ನು ಹೊಂದುವ ಮನುಷ್ಯನು ಧನ್ಯನು ಎಂಬುದಾಗಿ. ದೇವರಲ್ಲಿ ಬಲವನ್ನು, ಯಾಕಂದರೆ ನಾವು ಹಣದಲ್ಲಿ ಬಲ ತಕ್ಕೊಳ್ಳೋಣ, ಕೆಲವೊಮ್ಮೆ ಹಣ ಯಾವುದಕ್ಕೂ ಕೆಲಸಕ್ಕೆ ಬರಲ್ಲ. ನಮಗಿರುವ ಹಣ ಕೆಲವೊಮ್ಮೆ ಯಾವುದಕ್ಕೂ ಸಾಕಾಗುವುದಿಲ್ಲ. ಅಥವಾ ಹಣ ಸಾಧಿಸಲಾರದ ಸಂಗತಿಗಳು ಲೋಕದಲ್ಲಿ ಅನೇಕ ಎದುರಾಗುವಂಥವಾಗಿರ್ತವೆ. ಜನರಲ್ಲಿ ಭರವಸೆ ತಕ್ಕೊಳ್ಳೋಣ, ಅದು ನಮಗೆ ಗೊತ್ತುಂಟು ಇವೆಲ್ಲವೂ ಸಹ ಫೇಲ್ ಆಗ್ತವೆ ಎಂಬುದಾಗಿ. ಬಟ್ ಆದರೆ ದೇವರನ್ನು ಬಲವಾಗಿ ಮಾಡಿಕೊಂಡಿರ್ತಾನೋ, ದೇವರಲ್ಲಿ ತನ್ನ ಧೈರ್ಯವನ್ನು ಗಳಿಸಿಕೊಂಡಿರ್ತಾನೋ ಆ ವ್ಯಕ್ತಿ, ದೇವರ ವಾಕ್ಯ ಹೇಳ್ತೈತೆ, ಅವನು ಎಷ್ಟೋ ಧನ್ಯನು ಎಂಬುದಾಗಿ. ಸತ್ಯವೇದ ಹೇಳ್ತೈತೆ, ಅವನು ಕಣ್ಣೀರ ಹಾದಿಯಲ್ಲಿ ಹೋಗುವಾಗ ಅದನ್ನು ಒಂದು ಆನಂದದ ಹೊನಲಾಗಿ ಮಾರ್ಪಡಿಸ್ತಾನೆ ಎಂಬುದಾಗಿ. ಅಂದರೆ ಯಾವುದೇ ಪರಿಸ್ಥಿತಿಗಳಲ್ಲಿ ಹೋಗುವಾಗ ದೇವರ ಬಲದಿಂದ ಆನಂದವನ್ನು ಆತನು ಅನುಭವಿಸುವವನಾಗಿ ಕಂಡು ಬರ್ತಾನೆ ಎಂಬುದಾಗಿ. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ವಿಶ್ವಾಸಿಗಳಾದ ನಾವು ಈ ಲೋಕದ ಯಾವ ಸಂಗತಿಗಳಲ್ಲಿ ನಾವು ಸೋತು ಹೋಗದೆ ನಿತ್ಯವೂ ದೈವ ಶಾಂತಿಯಲ್ಲಿ ನೆಲೆಗೊಂಡವರಾಗಿ ಜಯ ಜೀವಿತವನ್ನು ನಾವು ಮಾಡುವಂಥವರಾಗಿರಬೇಕಂದ್ರೆ ಯಾವಾಗಲೂ ಸಹ ಕರ್ತನನ್ನು, ಆತನ ಅತ್ಯಧಿಕವಾದ ಶಕ್ತಿಯನ್ನು ನಾವು ಆಶ್ರಯಿಸಿಕೊಳ್ಳಬೇಕು. ಯಾವ ಮನುಷ್ಯನನ್ನಲ್ಲ, ಯಾವ ವಸ್ತುಗಳನ್ನಲ್ಲ, ಯಾವ ಆಸ್ತಿಗಳನ್ನಲ್ಲ, ಯಾವ ಸಂಗತಿಗಳಲ್ಲ, ದೇವರನ್ನೇ ನಾವು ಆಶ್ರಯವಾಗಿ ಮಾಡಿಕೊಳ್ಳಬೇಕು. ಅದರ ಅರ್ಥ, ದೇವರ ಮೇಲೆ ನಮ್ಮ ಮನಸ್ಸನ್ನು ದೇವರು ಯಾರಾಗಿದ್ದಾನೆ. ದೇವರ ವಾಕ್ಯ ಹೇಳ್ತೈತೆ, ಆತನು ನಮಗೆ ತಂದೆಯೂ ಹೌದು, ತಾಯಿಯೂ ಹೌದು. ಆತನು ಪರಮ ತಂದೆ, ಯಾರು ಕೈ ಬಿಟ್ಟರು ಆತನ ಕೈ ಬಿಡಲ್ಲ. ದಾವೀದನು ಹೇಳ್ತಾನೆ, ತಂದೆ ತಾಯಿಗಳು ತೊರೆದು ಬಿಟ್ಟರೇನು, ಯೆಹೋವನು ಸೇರಿಸಿಕೊಳ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ನಾವು ನೋಡ್ತೀವಿ, ಹೆತ್ತ ತಾಯಿ ತನ್ನ ಮೊಲೆಕೂಸನ್ನು ಮರೆತಾಳು, ನಾನು ನಿನ್ನನ್ನು ಮರೆಯೇ ಎಂಬುದಾಗಿ. ಯಾವಾಗಲೂ ನಾವು ಮನುಷ್ಯರ ಮೇಲೆ ಗಮನ ಕೊಡ್ತೇವೆ, ಪರಿಸ್ಥಿತಿಗಳು ಬಂದಾಗ ಯಾರೂ ಇಲ್ಲಲ್ಲ ಎಂಬುದಾಗಿ ಆಗ ಗೊತ್ತಾಗ್ತದೆ, ಆಗ ನಾವು ದಿಗ್ಭ್ರಮೆಗೊಳ್ತೇವೆ, ನಿರಾಶರಾಗ್ತೇವೆ. ಆದರೆ ದೇವರ ಮೇಲೆ ಮನಸ್ಸಿಡುವಂಥದ್ದಾದರೆ ಆತನೇ ನಮ್ಮ ತಂದೆ ಎಂಬುದಾಗಿ ನಾವು ತಿಳಿಯುವಂಥದ್ದು, ಅದು ಸತ್ಯ. ಆತನ ತಂದೆಯಾಗಿದ್ದಾನೆ, ಆತನೇ ನಮ್ಮ ತಾಯಿಗಿಂತ ಹೆಚ್ಚು ಎಂಬುದಾಗಿ ನಾವು ತಿಳಿಯುವಂಥದ್ದಾದರೆ ಅದು ಸತ್ಯವಾಗಿದೆ. ಅದನ್ನು ಹಾಗೆ ತಿಳಿದು ಆತನನ್ನು ಸ್ತೋತ್ರ ಮಾಡ್ತಾ ಆತನಲ್ಲಿ ಧೈರ್ಯವಾಗಿ ನಾವು ಇರುವಂಥದ್ದಾದರೆ ಪರಿಸ್ಥಿತಿಗಳು ಕೆಟ್ಟದಾಗಿ ಬಂದಾಗ ನಾವು ಕುಗ್ಗಿ ಹೋಗುವವರಾಗಿರುವುದಿಲ್ಲ. ದೇವರು ನನ್ನ ತಂದೆ ಆಗಿದ್ದಾನೆ, ದೇವರು ನನ್ನ ತಾಯಿ ಆಗಿದ್ದಾನೆ, ಆತನ ನನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಆತನ ನನ್ನನ್ನು ಮರೆಯೇನು, ಆತನು ಹೇಳ್ತಾನೆ, ನಿನ್ನನ್ನು ನನ್ನ ಅಂಗೈಯಲ್ಲಿ ಚಿತ್ರಿಸಿಕೊಂಡಿದ್ದೇನೆ, ನಿನ್ನನ್ನು ನಾನು ಮರೆಯಲಾರೆ ಎಂಬುದಾಗಿ. ಮರೆಯೇನು ಅದರ ಅರ್ಥ, ನಿನ್ನನ್ನು ಕೈ ಬಿಡುವ ಪ್ರಶ್ನೆನೇ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಈ ಮಾತನ್ನು ನಾವು ಎಷ್ಟು ಧ್ಯಾನ ಮಾಡ್ತೇವೋ ಅಷ್ಟು ಬಲ ನಮ್ಮಲ್ಲಿ ಬರ್ತದೆ. ದೇವರ ವಾಕ್ಯ ಹೇಳ್ತೈತೆ, ನೀತಿವಂತನನ್ನು ಆತನ ಕದಲಗೊಳಿಸನು ಎಂಬುದಾಗಿ. ಈ ಸಂಗತಿಗಳ ಮೇಲೆ ನಮ್ಮ ದೇವರು ನಮ್ಮನ್ನು, ಆತನಲ್ಲಿ ನಂಬಿಕಿಟ್ಟ ನಾವು ನೀತಿವಂತರಾಗಿದ್ದೇವೆ. ನಮ್ಮನ್ನು ಆತನು ಕದಲಗೊಳಿಸುವುದೇ ಇಲ್ಲ.
ಕದಲಗೊಳಿಸುವುದೇ ಇಲ್ಲ. ಇದು ನೀನು ಹಾದು ಹೋಗುವಂಥ ಪ್ರತಿ ಪರಿಸ್ಥಿತಿಯನ್ನು ಜಯಿಸುವಂತೆ, ಆ ಪರಿಸ್ಥಿತಿಯಲ್ಲಿ ದೈವ ಸಮಾಧಾನದಲ್ಲಿ ದೈವ ಶಾಂತಿಯನ್ನು ಅನುಭವಿಸ್ತಾ ನೆಲೆಗೊಳ್ಳುವಂತೆ ನಮ್ಮನ್ನು ನಡೆಸುವಂಥದ್ದಾಗಿರ್ತದೆ. ಆದ್ದರಿಂದ ಪ್ರತಿ ವಿಶ್ವಾಸಿಗಳಾದ ನಾವು ಈ ಲೋಕದಲ್ಲಿ ನಮ್ಮ ಜೀವಿತವನ್ನು ನಮ್ಮ ಬಲದಿಂದ ನಡೆಸುವ ಅನೇಕ ಸಾರಿ ವಿಶ್ವಾಸಿಗಳೇನು ಮಾಡ್ತಾರೆ ಅಂದರೆ ತಮ್ಮ ಜೀವಿತದಲ್ಲಿ ಹಣಕಾಸಿನಲ್ಲಿ ಬೆಳೀಬೇಕಂತ ನೋಡ್ತಾರೆ. ಯಾಕೆ ಅಂತ ನನಗೆ ಅರ್ಥ ಆಗಲ್ಲ. ಕೆಲವೊಮ್ಮೆ ಅದಕ್ಕೆ ಉದ್ದೇಶ ಇದೆ ಸತ್ಯವೇದದಲ್ಲಿ. ಶ್ರೀಮಂತರಾದವರು ಲೋಕದಲ್ಲಿ ಬಡವರಾದವರಿಗೆ ಸಹಾಯ ಮಾಡಬೇಕು, ಅಗತ್ಯದಲ್ಲಿದ್ದವರಿಗೆ ಕೊಡಬೇಕೆಂಬುದಾಗಿ. ಅದಕ್ಕಾಗಿಯೇ ದೇವರು ಶ್ರೀಮಂತಿಕೆಯನ್ನು ಒಬ್ಬ ಮನುಷ್ಯನಿಗೆ ಕೊಡ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಅಷ್ಟು ಮಾತ್ರವಲ್ಲ, ಸಭೆಗೆ, ಸೇವೆಗೆ, ಸುವಾರ್ತೆ ಸೇವೆಗೆ ಅಗತ್ಯವಾಗಿದೆ ನಾವು ಶ್ರೀಮಂತರಾಗಬೇಕು. ಬಟ್ ಆದರೆ ಅನೇಕರ ಒಂದು ಉದ್ದೇಶದಾಗಿರುವುದಿಲ್ಲ. ಶ್ರೀಮಂತಿಕೆ ಅನ್ನುವಂಥದ್ದು ಏನಾದರೂ ಅಗತ್ಯಗಳು ಬಂದರೆ, ಅಥವಾ ನಮ್ಮ ಮಕ್ಕಳ ಫೀಸ್ ಕಟ್ಟಬೇಕು, ಬೆಲೆ ಏರಿಕೆಗಳು, ಇದೆಲ್ಲವನ್ನು ಸಂಧಿಸುವುದಕ್ಕೆ ನಾನು ಆರ್ಥಿಕವಾಗಿ ಸದೃಢವಾಗಿರಬೇಕೆಂಬುದಾಗಿ. ಬಟ್ ಇದು ತಪ್ಪಾದಂಥ ಆಲೋಚನೆ, ತಪ್ಪಾದಂಥ ಶ್ರೀಮಂತಿಕೆ ದೇವರು ಕೊಡ್ತಾನೆ, ಶ್ರೀಮಂತಿಕೆ ಬೇಕು, ಬಟ್ ಬೇರೆ ಉದ್ದೇಶಗಳಿಗಾಗಿ. ಬಟ್ ಅದು ನಮಗೆ ಬಲವಾಗಿರುವುದಕ್ಕಾಗಲ್ಲ, ಅದು ನಮಗೆ ಆಧಾರವಾಗಿರುವುದಕ್ಕಾಗಲ್ಲ. ನಾಳೆ ಬೆಲೆ ಏರಿಕೆಗಳು ಬಂದರೆ ಅಥವಾ ಫೀಸ್ಗಳು ಕಟ್ಟಲಿಕ್ಕೆ ಬಂದರೆ, ನಮ್ಮ ಮಕ್ಕಳನ್ನು ದೊಡ್ಡ ವಿದ್ಯೆ ಕೊಡಲಿಕ್ಕೆ ಬಂದರೆ, ಹಣ ಇದ್ದರೆ ನಾನು ಮಾಡ್ತೇನೆ ಎಂಬುದಾಗಲ್ಲ. ಪ್ರತಿ ಸಾರಿ ನಮ್ಮ ಬಲ ದೇವರಾಗಿ ನಾವು ಮಾಡಿಕೊಳ್ಳಬೇಕು, ದೇವರಲ್ಲಿ ನಾವು ಬಲಗೊಳ್ಳಬೇಕು, ದೇವರನ್ನು ಕಿಪಾನು ನಾವು ನೋಡುವವರಾಗಿರಬೇಕು. ಆತನು ಯೆಹೋವ ಈರೆ ಆಗಿದ್ದಾನೆ, ಯೆಹೋವ ರಾಫಾ ಆಗಿದ್ದಾನೆ, ಯೆಹೋವ ನಿಸ್ಸಿ ಆಗಿದ್ದಾನೆ, ಯೆಹೋವ ರೂವಾ ಆಗಿದ್ದಾನೆ, ಯೆಹೋವ ಶಮ್ಮ ಆಗಿದ್ದಾನೆ. ಆತನ ನರೆ, ಆತನ ಒಂದು ಕಾಲಕ್ಕೂ ಕೈ ಬಿಡಲ್ಲ. ಪ್ರತಿ ಅಗತ್ಯವನ್ನು ಪ್ರತಿ ಕಾಲದಲ್ಲಿ ಆತನ ತನ್ನ ಪ್ರಭಾವದ ಐಶ್ವರ್ಯದಿಂದ ಪೂರೈಸುವಂಥ ಆತನಾಗಿದ್ದಾನೆ. ಈ ಸಂಗತಿಗಳ ಮೇಲೆ ಮನಸ್ಸಿಟ್ಟು ದೇವರಲ್ಲಿ ಬಲಗೊಳ್ಳುತ್ತಾ ಬಾ, ದೇವರಲ್ಲಿ ಬಲಗೊಳ್ಳುತ್ತಾ ಬಾ, ದೇವರನ್ನು ಬಲವಾಗಿ ಮಾಡಿಕೊಳ್ತಾ ಬಾ. ಯಾಕಂದರೆ ದೇವರನ್ನು ಬಲವಾಗಿ ಮಾಡಿಕೊಂಡ ಮನುಷ್ಯನನ್ನು ಲೋಕವು ಸೋಲಿಸಲು ಅಸಾಧ್ಯ. ಯಾವ ಕೊರತೆ ಸಹ ಅವನನ್ನು ಸೋಲಿಸಲಿಕ್ಕಾಗಲ್ಲ, ಯಾವ ಅಗತ್ಯ ಸಹ ಅವರನ್ನು ಸೋಲಿಸಲಿಕ್ಕಾಗಲ್ಲ. ಈವನ್ ಲೋಕದಲ್ಲಿ ಬರುವ ಯಾವ ಕಾಯಿಲೆಗಳು ಸಹ ಅವನನ್ನು ಮುಟ್ಲಿಕ್ಕಾಗಲ್ಲ, ತಟ್ಟುವುದಕ್ಕಾಗಲ್ಲ, ಅವನು ಸೋಲಿಸುವುದಕ್ಕೆ ಆಗುವುದೇ ಇಲ್ಲ. ಹಲ್ಲೆಲೂಯಾ. ಹೀಗೆ ಪ್ರತಿ ವಿಷಯಕ್ಕೂ ಸಹ, ಸೇವೆಯಾಗಲಿ, ಸಭೆಯಾಗಲಿ, ನಮ್ಮ ಕೆಲಸ ಕಾರ್ಯಗಳಾಗಲಿ, ದೇವರನ್ನು ಬಲವಾಗಿ ಮಾಡಿಕೊಂಡಿದ್ದೀಯಾ? ಯಾವಾಗಲೂ ದೇವರಲ್ಲಿ ಭರವಸೆ ಉಳ್ಳವನಾಗಿ ನೀನಿರ್ತೀಯಾ? ನಂಬುವವನು ಲೋಕವನ್ನೇ ಜಯಿಸುವವನಾಗಿದ್ದಾನೆಂಬುದಾಗಿ ಸತ್ಯವೇದ ಹೇಳ್ತೈತೆ. ಲೋಕವನ್ನು ಜಯಿಸುವಂಥದ್ದು ನಂಬಿಕೆ ಎಂಬುದಾಗಿ. ನಂಬಿಕೆ ಅಂದರೆ ಬೇರೆ ಏನೂ ಅಲ್ಲ, ದೇವರನ್ನೇ ಬಲವಾಗಿ ಮಾಡಿಕೊಳ್ಳುವಂಥ ಸಂಗತಿ, ದೇವರಲ್ಲೇ ಬಲವನ್ನು ಗೇನ್ ಮಾಡಿಕೊಳ್ಳುವಂಥದ್ದು. ಅದಕ್ಕೆ ಒಂದು ಪ್ರಶ್ನೆ ಏನಂದರೆ, ಇವತ್ತು ನಮ್ಮ ಧೈರ್ಯಕ್ಕೆ ಕಾರಣ ಏನು? ನಮ್ಮ ಧೈರ್ಯಕ್ಕೆ ಕಾರಣವೇನು? ಅಥವಾ ನಮ್ಮ ಆನಂದಕ್ಕೆ ಕಾರಣ ಏನು? ನಾವು ಸಂತೋಷವಾಗಿದ್ದೇವೆ ಅಂದರೆ ಕಾರಣ ಏನು? ಯಾವುದು ನಮ್ಮನ್ನು ಸಂತೋಷವನ್ನಾಗಿರಿಸಿದೆ? ಕೆಲವು ಮನಸ್ಥಿತಿ, ಒಳ್ಳೆ ಫ್ಯಾಮಿಲಿ ಇದೆ, ಹ್ಯಾಪಿ, ಹಣ ಇದೆ, ಹ್ಯಾಪಿ, ಮಕ್ಕಳು ಒಳ್ಳೆ ಕಲ್ತಿದ್ದಾರೆ, ಹ್ಯಾಪಿ, ಎಲ್ಲ ಸೆಟ್ಲ್ ಆಯಿತು, ಹ್ಯಾಪಿ, ಒಳ್ಳೆ ಕೆಲಸ ಇದೆ, ಹ್ಯಾಪಿ, ಒಳ್ಳೆ ಸೇವೆ ಇದೆ, ಹ್ಯಾಪಿ. ಈ ಸಂಗತಿಗಳು ನಮ್ಮ ಆನಂದಕ್ಕೆ ಕಾರಣವಾಗಿದ್ದಾವ? ಹಾಗಾದರೆ ಅದುವೇ ನಮ್ಮ ಬಲವಾಗಿದೆ. ಯಾವತ್ತಾದರೂ ಅದು ಡೇಂಜರ್. ಬಟ್ ನೀನು ಇವತ್ತು ಆನಂದವಾಗಿದ್ದಿ ಅಂದರೆ ಅದಕ್ಕೆ ಕಾರಣ ದೇವರೇ ಅನ್ನುವಂಥದ್ದಿದ್ದರೆ ಯಾವ ಕಾಲಕ್ಕೂ ಸಹ ನಮ್ಮ ಆನಂದ ಕಳೆದು ಹೋಗಲಿಕ್ಕೆ ಸಾಧ್ಯವಾಗುವುದೇ ಇಲ್ಲ. ಆದ್ದರಿಂದ ದೇವರಲ್ಲಿ, ಕರ್ತನನ್ನು, ಆತನ ಅತ್ಯಧಿಕವಾದ ಶಕ್ತಿಯನ್ನು ವಿಶ್ವಾಸಿ ಪ್ರತಿನಿತ್ಯ ಆಶ್ರಯಿಸಿಕೊಳ್ಳಬೇಕು. ಪ್ರತಿನಿತ್ಯ ಮೇಲಿನ ಸಂಗತಿಗಳ ಮೇಲೆ ಮನಸ್ಸಿಡಬೇಕು. ಆತ್ಮ ಸಂಗತಿಗಳ ಮೇಲೆ, ದೇವರ ವಾಕ್ಯಗಳ ಮೇಲೆ, ಸತ್ಯಗಳ ಮೇಲೆ ನಮ್ಮ ಮನಸ್ಸನ್ನಿಡ್ತಾ ಬರಬೇಕು. ಹಲ್ಲೆಲೂಯಾ. ಹೀಗೆ ಮಾಡುವುದರಿಂದ ನಾವೇನಾಗ್ತೇವೆ ಅಂದರೆ ದೇವರಲ್ಲಿ ಬಲಗೊಳ್ತಾ ಬರ್ತೇವೆ. ಯಾವುದು ನಮ್ಮನ್ನು ಬಾಧಿಸಲಿಕ್ಕಾಗಲ್ಲ, ಯಾವುದು ನಮ್ಮನ್ನು ಜಯಿಸುವುದಕ್ಕಾಗಲ್ಲ. ಈ ಲೋಕವನ್ನು ಜಯಿಸಿದವರಾಗಿ, ಲೋಕಕ್ಕೆ ಬೆಳಕಾಗಿ, ಅನೇಕರಿಗೆ ಆಶೀರ್ವಾದವಾಗಿ, ಅನೇಕರಿಗೆ ಮಾದರಿಯಾಗಿ ನಾವು ಜೀವಿಸುವಂಥವರು ನಾವಾಗಿರ್ತೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರತಿನಿತ್ಯ ಕರ್ತನಲ್ಲಿ ಬಲಗೊಳ್ಳಿರಿ ಎಂಬುದಾಗಿ ನಾನು ಹೇಳ್ತೇನೆ. ಕರ್ತನು ನಿಮ್ಮ ಆನಂದಕ್ಕೆ ಆಧಾರವಾಗಿರಲಿ, ನಿಮ್ಮ ಬಲಕ್ಕೆ ಆಧಾರವಾಗಿರಲಿ. ಕರ್ತನನ್ನೇ ದೃಷ್ಟಿಸಿರಿ, ಕರ್ತನಲ್ಲಿ ಭರವಸೆವಿಡಿರಿ, ನಿಮಗೆ ಖಂಡಿತವಾಗಿ ಸೋಲಾಗಲ್ಲ. ಯಾಕಂದರೆ ಕರ್ತನಲ್ಲಿ ಬಲ ಹೊಂದಿರುವಂಥದ್ದು ಒಂದು ಉನ್ನತವಾದ ಆಯುಧ. ಯಾವ ವೈರಿಯನ್ನು, ಆತ್ಮಿಕ ಲೋಕದಲ್ಲಿರೋ ದುರಾತ್ಮ ಸೇನೆಗಳ ಮೇಲೆ ಅದು ನಮಗೆ ಯಾವಾಗಲೂ ಜಯದಲ್ಲಿ ನಮ್ಮನ್ನು ನಿಲ್ಲಿಸುವಂಥದ್ದಾಗಿರ್ತದೆ. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ನಾವು ಸಲ್ಲಿಸುತ್ತೇವೆ ಸ್ವಾಮಿ. ಕರ್ತ ದಾವೀದನು ಹೇಳ್ತಾನೆ, ನಮ್ಮ ಸುಖವು ನಿಮ್ಮಲ್ಲಿಯೇ ಇದೆ ಹೊರತು ಬೇರೆ ಎಲ್ಲೂ ಇಲ್ಲ ಎಂಬುದಾಗಿ. ನಮ್ಮ ಬಲ, ನಮ್ಮ ಆನಂದ, ನಮ್ಮ ಭರವಸೆ, ನಮ್ಮ ಧೈರ್ಯ ಎಲ್ಲವೂ ನಿನ್ನಲ್ಲಿಯೇ ಇದೆ ಕರ್ತನೆ. ವಿಶ್ವಾಸಿಗಳಾದ ನಾವು ಸ್ವಾಮಿ ನಿನ್ನಲ್ಲಿಯೇ ಬಲಗೊಳ್ಳುವಂತೆ, ನಿನ್ನನ್ನೇ ಆಶ್ರಯಿಸಿಕೊಳ್ಳುವಂತೆ, ನಿನ್ನ ಮೇಲೇ ನಮ್ಮ ಮನಸ್ಸನ್ನಿಡುವಂತೆ, ನಿನ್ನ ಸಂಗತಿಗಳ ಮೇಲೆ, ವಾಕ್ಯದ ಮೇಲೇ ಕೀಪ್ ಆನ್
ಕರ್ತನೆ, ನಮ್ಮ ದೃಷ್ಟಿಯನ್ನು ನೀಡುವಂತೆ ಪರಿಶುದ್ಧಾತ್ಮ ದೇವರೇ ನಮ್ಮನ್ನು ಬಲಪಡಿಸಯ್ಯ. ಹೀಗೆ ನಿನ್ನಲ್ಲಿ ಬಲಗೊಳ್ಳುವ ಮನುಷ್ಯನು ಧನ್ಯನು ಎಂಬುದಾಗಿ ಸ್ವಾಮಿ. ಕರ್ತನೆ, ಅವನು ಕಣ್ಣೀರ ಕಣಿವೆಗಳಲ್ಲಿ ಹೋಗುವಾಗ ಅದನ್ನು ಹರ್ಷದ ಹೊನಲಾಗಿ ಮಾರ್ಪಡಿಸ್ತಾನೆಂಬುದಾಗಿ ಆ ಅನುಭವಗಳು ನಮ್ಮ ಜೀವನದಲ್ಲಿ ಕಂಟಿನ್ಯೂ ಆಗಲೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ವಾಕ್ಯ ಕೇಳಿರುವಂಥ ನಿನ್ನ ಮಕ್ಕಳನ್ನು ಆಶೀರ್ವದಿಸಯ್ಯ ಸ್ವಾಮಿ. ತಮ್ಮ ದೇವರಲ್ಲಿ ಭರವಸೆವಿಡುತ್ತಾ ದೇವರನ್ನು ಬಲವಾಗಿ ಮಾಡಿಕೊಳ್ತಾ ಲೋಕದಲ್ಲಿ ಪೂರ್ಣ ಜಯಶಾಲಿಗಳಾಗುವಂತೆ ಬಲಪಡಿಸಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ. ಕೃಪೆಗಾಗಿ ಸ್ತೋತ್ರ ಮಾಡ್ತಾ ಯೇಸು ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ.